ಸಿ ನಾಗೇಶ್ರವರು ನಮ್ಮನ್ನು ಅಗಲಿದ್ದಾರೆ. 2 ಬಾರಿ ಶಾಸಕರಾಗಿ ಕಳೆದ ಸರ್ಕಾರದ ಅವಧಿಯಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿ ಸಾರ್ಥಕ ಸೇವೆಯನ್ನು ಮಾಡೋದ್ರ ಮೂಲಕ, ಸರಳ ಸಜ್ಜನಿಕೆ ಮೂಲಕ ಈ ನಾಡಿನ ಜನರ ಪ್ರೀತಿಗೆ ಪಾತ್ರರಾದಂಥವರು ಬಿ ಸಿ ನಾಗೇಶ್ರವರು. ಅವರ ಜೀವನದುದ್ದಕ್ಕೂ ಸರಳತೆಯನ್ನೇ ಒಂದು ಅಂಶವಾಗಿಟ್ಟುಕೊಂಡು ಬದುಕಿನಲ್ಲಿ ಬೇರೆಯವರಿಗೂ ಕೂಡ ಆದರ್ಶಗಳನ್ನು ಬಿಟ್ಟು ಹೋದಂಥ ಮಹಾನ್ ನಾಯಕರು. ಅವರು ಶಿಕ್ಷಣ ಸಚಿವರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೊಠಡಿಗಳ ಕೊರತೆಯಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗ್ತಿತ್ತು, ಆ ಸಂದರ್ಭದಲ್ಲಿ ವಿವೇಕ ಯೋಜನೆಯಡಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 30 ಕೊಠಡಿಗಳನ್ನು ವಿವೇಕ ಯೋಜನೆಗಳಲ್ಲಿ ನೀಡುವುದರ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂಥ ನಾಯಕರು. ಅದರ ಜೊತೆಯಲ್ಲಿ ನಮಗೆ ಅವರ ಕ್ಷೇತ್ರದಿಂದ ಕಂಬಳಿ ಮೂಕಿಕೆರೆ ಭಾಗಕ್ಕೆ ಕುಡಿಯ ನೀರಿನ ಯೋಜನೆಯ ಸಲುವಾಗಿ ಕೆರೆ ತುಂಬಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಸ್ಮರಿಸ್ತೇವೆ. ಯಾಕಂದರೆ ಸದನದಲ್ಲಿ ಎಲ್ಲ ಶಾಸಕರಿಗೆ ವಿಶ್ವಾಸಕ್ಕೆ ಹತ್ತಿರವಾಗಿ ಸೇವೆಯನ್ನು ನೀಡಿದಂಥವರು, ವಿಶ್ವಾಸಕ್ಕೆ ಹತ್ತಿರವಾದಂಥ ಒಬ್ಬ ನಾಯಕರನ್ನು ಕಳೆದುಕೊಂಡಿದ್ದೇವೆ. ಸುಮಾರು 2 ವರ್ಷದಿಂದ ಕೂಡ ಸಫರಿಂಗ್ನಲ್ಲಿದ್ದರು. ಅವರ ಸರಳ ಸಜ್ಜನಿಕೆ ಮುಂದಿನ ಪೀಳಿಗೆಗೆ ಅದು ಆದರ್ಶಪ್ರಾಯವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಸ್ಥರಿಗೆ ಅಭಿಮಾನಿಗಳಿಗೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ.